ವಾಸ್ತುಶಾಸ್ತ್ರ ಈ ಸರಣಿಕೆಯಲ್ಲಿ ಎಲ್ಲ ವೀಕ್ಷಕರಿಗೆ ವಾಸ್ತುವಿನ ಬಗ್ಗೆ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸಂಪೂರ್ಣ ವಿಷಯ ತಿಳಿಯಲು ವೀಕ್ಷಕರು ದಯಮಾಡಿ ಕೊನೆಯವರೆಗೂ ವೀಕ್ಷಿಸಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿರಿ. ವೀಕ್ಷಕರ ಗಮನಕ್ಕೆ, ವಾಸ್ತು ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಹಾಗೂ ಅವರವರ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಈ ಸರಣಿಕೆಯಲ್ಲಿ ವಿವರಿಸಿರುವ ಎಲ್ಲ ವಿಷಯಗಳು ನನ್ನ ವೈಯಕ್ತಿಕ ವಿಚಾರ, ನನ್ನ ಮನಸ್ಥಿತಿ, ನನ್ನ ಅನಿಸಿಕೆಗಳನ್ನು ಆಧರಿಸಿ ಬರೆಯಲಾಗಿದೆ. ಈ ವಿಷಯಗಳು ಯಾವುದೇ ಬೇರೆ ವ್ಯಕ್ತಿಯ ವಿಚಾರವಾಗಲಿ ಅಥವಾ ಅನಿಸಿಕೆ ಹಾಗೂ ನಂಬಿಕೆಗಳ ಕುರಿತು ಮಾಡಿರುವ ವಿಶ್ಲೇಷಣೆಯಲ್ಲ. ಮೊಟ್ಟಮೊದಲು ನಾನು ಹೇಳುವುದು, ಮಾನವನ ಆಗುಹೋಗುಗಳು ಯಾರ ಕೈಯಲ್ಲಿಯೂ ಇಲ್ಲ. ಒಬ್ಬ ಇಂಜಿನಿಯರ್ನಾಗಿ ವಾಸ್ತುವನ್ನು ತಾಂತ್ರಿಕ ತಳಹದಿ ಮೇಲೆ ಹೇಗೆ ಪರಿಗಣಿಸಬೇಕು ಎಂಬುದನ್ನು ಸಮಾಜಕ್ಕೆ ತಿಳಿಸುವ ಪ್ರಯತ್ನ ಮಾಡಿರುತ್ತೇನೆ. ಈ ಮೊದಲು ಹೇಳಿದಂತೆ ನನ್ನ ವಿಚಾರಗಳನ್ನು ಪರಿಗಣಿಸಬೇಕೋ ಬೇಡೋ ಎಂಬ ವಿಚಾರ ವೀಕ್ಷಕರಿಗೆ ಬಿಡಲಾಗಿದೆ. ಹಣದ ಕೊರತೆ ಇರುವವರು, ಯಾವುದೋ ಕೌಟುಂಬಿಕ ತೊಂದರೆಯಲ್ಲಿರುವವರು ಹಾಗೂ ಅತಿ ಹೆಚ್ಚು ಹಣವನ್ನು ಸಂಪಾದಿಸಿದವರು ಸಾಮಾನ್ಯವಾಗಿ ಮಾನಸಿಕವಾಗಿ ದುರ್ಬಲರಾಗಿರುತ್ತಾರೆ. ಅದೇ ವೇಳೆ ವಾಸ್ತು ಹೇಳುವವರು ವಾಸ್ತು ಪಾಲಿಸುವುದರಿಂದ ಅವರ ಸಮಸ್ಯೆ ಬಗೆಹರಿಯುವುದಾಗಿ ಹೇಳಿದಾಗ ಸಹಜವಾಗಿ ಅಂಥವರು ವಾಸ್ತುವಿಗೆ ಹೆಚ್ಚಾಗಿ ಆಸಕ್ತಿ ತೋರಿಸುತ್ತಾರೆ. ಇದು ಮಾನವನ ಸಹಜ ಸ್ವಭಾವ. ಪ್ರತಿಶತ 100ರಷ್ಟು ವಾಸ್ತುವನ್ನು ಅಳವಡಿಸುವುದು ಕಷ್ಟ ಸಾಧ್ಯ. ಇಲ್ಲಿ ವಿವರಿಸಿರುವ ವಿಚಾರಗಳನ್ನು ಪಾಲಿಸಿ ಅದರಿಂದ ಆಗುವ ಪ್ರತಿಫಲಗಳು ಓದುಗರಿಗೆ ಬಿಟ್ಟ ವಿಷಯ. ನಮ್ಮ ಜೀವನದಲ್ಲಿ ನಮ್ಮ ಪ್ರಯತ್ನಕ್ಕೆ ಹಾಗೂ ನಿರೀಕ್ಷೆಗೆ ಫಲಿಸಿದ ಪ್ರತಿಫಲಕ್ಕೆ ದೇವರ ಕೃಪೆ ಎನ್ನುತ್ತೇವೆ. ಒಳ್ಳೆಯದಾದರೆ ನಶೀಬವಂತ ಎನ್ನುತ್ತೇವೆ, ಕೆಟ್ಟದಾದರೆ ಕೆಟ್ಟ ನಶೀಬ ಅಥವಾ ಹಣೆ ಬರಹ ಎನ್ನುತ್ತೇವೆ. ಆದರೆ ಇವೆರಡೂ ಮೊದಲೇ ಮಾನವನಿಗೆ ಗೊತ್ತಿರಲು ಸಾಧ್ಯವಿಲ್ಲ. ಒಳ್ಳೆಯ ಆಚಾರ ವಿಚಾರ ಇಟ್ಟುಕೊಂಡು ಪೂಜೆ ಪುರಸ್ಕಾರ ಮಾಡಿ ಒಂದು ನಂಬಿಕೆಯಿಂದ ಯಾವಾಗಲೂ ಒಳ್ಳೆಯದಾಗಲಿ ಎಂದು ಹಾರೈಸಿ ಮುಂದುವರಿಯುತ್ತೇವೆ ಅಷ್ಟೇ. ಆದರೆ ಅನೇಕ ಬಾರಿ ಪ್ರತಿಫಲ ಫಲಿಸದೆ ಪುನಃ ಪ್ರಯತ್ನ ಮಾಡುತ್ತೇವೆ. ಕಾಣದಿರುವ ದಿವ್ಯ ಶಕ್ತಿಗೆ ಮೊರೆ ಹೋಗಿ ಜೀವಿಸುತ್ತೇವೆ. ಪ್ರತಿಫಲ ಫಲಿಸುವುದೋ ಅಥವಾ ಇಲ್ಲವೋ ಎರಡನೇ ವಿಷಯ. ಆದರೆ ಫಲಿಸುವುದು ಎಂಬ ನಂಬಿಕೆ ಇಟ್ಟು ಮುಂದುವರೆದಾಗ ಫಲಿತಾಂಶ ಬರುವವರೆಗಾದರೂ ನೆಮ್ಮದಿಯಿಂದ ಇರುತ್ತೇವೆ. ಅನೇಕ ವಿಷಯಗಳಲ್ಲಿ ಸರಿ ಹಾಗೂ ತಪ್ಪು ಎರಡೂ ಪದಗಳಿಗೆ ಅರ್ಥವಿದೆ. ಈ ರೀತಿ ಎರಡೂ ವಿರುದ್ಧ ಪದಗಳಿಗೆ ಹೇಗೆ ಅರ್ಥವಿರಲು ಸಾಧ್ಯ? ಏಕೆಂದರೆ ಕಣ್ಣಿಗೆ ಕಾಣದ ಹಾಗೂ ನಿರ್ದಿಷ್ಟ ಪುರಾವೆಗಳಿಲ್ಲದ ಊಹಾಪೋಹಕ ವಿಷಯಗಳಿಗೆ ಸರಿ ಎನ್ನುವ ಪದವಾಗಲಿ ಅಥವಾ ತಪ್ಪು ಎನ್ನುವ ಪದವಾಗಲಿ ಕೇವಲ ಅವರವರ ನಂಬಿಕೆಯನ್ನಾಧರಿಸಿರುತ್ತದೆ. ನಂಬಿಕೆ ಇಲ್ಲದವ ತಪ್ಪು ಎನ್ನುತ್ತಾನೆ, ನಂಬಿಕೆ ಇರುವವ ಸರಿ ಎನ್ನುತ್ತಾನೆ. ಒಂದೇ ನಂಬಿಕೆ ವಿಷಯಕ್ಕೆ ಪ್ರತಿಫಲ ಫಲಿಸಿದಾಗ ಸರಿ ಎಂದಿರುವ ವ್ಯಕ್ತಿ ಗೆಲ್ಲುತ್ತಾನೆ. ಪ್ರತಿಫಲ ಫಲಿಸದೇ ಇರುವಾಗ ತಪ್ಪು ಎಂದಿರುವ ನಂಬಿಕೆ ಇಲ್ಲದ ವ್ಯಕ್ತಿ ಗೆಲ್ಲುತ್ತಾನೆ. ಆದರೆ ಇದು ಈ ಇಬ್ಬರಿಗೂ ಮೊದಲೇ ತಿಳಿದಿರುವ ವಿಷಯವಲ್ಲ. ಇಂಜಿನಿಯರಿಂಗ್ನಲ್ಲಿ ಕೂಡ ವಾಸ್ತು ಇದೆ. ಆ ವಾಸ್ತುವಿಗೆ ಓರಿಯೆಂಟೇಷನ್ ಎನ್ನುತ್ತೇವೆ. ಆದ್ದರಿಂದ ವಾಸ್ತು ಎನ್ನುವುದು ನನ್ನ ದೃಷ್ಟಿಯಲ್ಲಿ ತಾಂತ್ರಿಕ ಹಾಗೂ ವಿಜ್ಞಾನದ ತಳಹದಿ ಮೇಲೆ ಅವಲಂಬಿಸಿರುವ ಹಾಗೂ ಪೂರಕವಾಗಿರುವ ಅಂಶಗಳಿಗೆ ಮಾತ್ರ ಸರಿ ಎನ್ನಿಸುತ್ತದೆ. ಈಗ ಅರಿತಿರುವಂತೆ ಅನೇಕ ವಾಸ್ತುಶಾಸ್ತ್ರಜ್ಞರು ವಿವರಿಸಿದ ವಾಸ್ತುವಿನ ಅನೇಕ ಅಂಶಗಳು ಸಹ ವಿಜ್ಞಾನವನ್ನು ಆಧರಿಸಿವೆ. ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ವಿಜ್ಞಾನವನ್ನು ಈ ಕೆಳಗಿನಂತೆ ವಿಶ್ಲೇಷಣೆ ಮಾಡುತ್ತೇನೆ. ಹೆಚ್ಚು ಕಡಿಮೆ ಪ್ರತಿಶತ 100ರಷ್ಟು ವಿಜ್ಞಾನದ ವಿಷಯಗಳು ನಮ್ಮ ಸುತ್ತಮುತ್ತಲಿನ
ನಿಸರ್ಗದಲ್ಲಿಯೇ ಇರುತ್ತವೆ. ಅದಕ್ಕೆ ನಾವು ಏನೇ ಹೊಸ ಸಂಶೋಧನೆ ಅಥವಾ ಶೋಧನೆ ಮಾಡಿದಲ್ಲಿ ರೀಸರ್ಚ್ ಪುನಃ ಹುಡುಕು ಎನ್ನುತ್ತೇವೆ. ಆದರೆ ಸರ್ಚ್ ಎನ್ನುವುದಿಲ್ಲ. ಏಕೆಂದರೆ ನಾವು ಏನೇ ಸಂಶೋಧನೆ ಮಾಡಿರುವ ವಿಷಯವು ನಿಸರ್ಗದಲ್ಲಿರುವುದನ್ನೇ ಪುನಃ ಬೇರೆ ರೂಪದಲ್ಲಿ ಕಂಡುಹಿಡಿಯುತ್ತೇವೆಯೇ ಹೊರತು ನಿಸರ್ಗ ಹೊರತುಪಡಿಸಿ ಬೇರೆ ಏನೂ ಅಲ್ಲ. ಪಂಚಮಹಾಭೂತಗಳಾದ ಭೂಮಿ, ವಾಯು, ಜಲ, ಅಗ್ನಿ, ಆಕಾಶ ಇವುಗಳ ಗರಿಷ್ಠ ಉಪಯುಕ್ತತೆಯನ್ನು ಅನೇಕ ಬೇರೆ ಬೇರೆ ರೀತಿಯಲ್ಲಿ ಬಳಸುವ ವಿಧಿವಿಧಾನಗಳನ್ನು ವಿನ್ಯಾಸಗೊಳಿಸಿ ಅವುಗಳನ್ನು ನಿಮ್ಮ ಸಂಶೋಧನೆಗಳೆಂದು ಬಿಂಬಿಸುತ್ತೇವೆ. ಹಾಗಾದರೆ ವಾಸ್ತುವಿಗೆ ಸಂಬಂಧಪಟ್ಟ ವಿಜ್ಞಾನ ಅಂದರೆ ಏನು ಎಂಬುದನ್ನು ಅರಿತುಕೊಳ್ಳುವುದು ಬಹುಮುಖ್ಯ. ಮನುಷ್ಯ ಜೀವನದಲ್ಲಿ ಮೊದಲನೆಯದಾಗಿ ಆರೋಗ್ಯವಂತನಾಗಿದ್ದರೆ ಸಂತೋಷದಿಂದಿರುತ್ತಾನೆ. ಸಂತೋಷದಿಂದ ಇರುವ ವ್ಯಕ್ತಿ ಸಹಜವಾಗಿ ಲವಲವಿಕೆಯಿಂದ ಇದ್ದು ಹೆಚ್ಚು ಕೆಲಸ ಮಾಡಿ ಹೆಚ್ಚಿಗೆ ಸಂಪಾದಿಸುವಲ್ಲಿ ಆಸಕ್ತನಾಗಿರುತ್ತಾನೆ. ಆದ್ದರಿಂದ ಆತ ಅಥವಾ ಅವಳು ತಾನು ವಾಸಿಸುವ ಮನೆಯಲ್ಲಿ ಆರೋಗ್ಯಕರವಾಗಿ ಸಂತೋಷದಿಂದ ವಾಸಿಸಬೇಕಾದರೆ ನಿಸರ್ಗದ ವಿಜ್ಞಾನವನ್ನು ಅರಿತು ಅದರಂತೆ ಮನೆ ನಿರ್ಮಿಸಿದಲ್ಲಿ 50% ಸಂತೋಷದಿಂದಿರುತ್ತಾನೆ ಅಥವಾ ಇರುತ್ತಾಳೆ. ಉಳಿದ 50% ಆತನ ಅಥವಾ ಅವಳ ಹುಟ್ಟಿನಿಂದ ಬಂದ ಸ್ವಭಾವ, ಆತನ ಅಥವಾ ಅವಳ ಜೀವನ ಶೈಲಿ, ಬೆಳೆದು ಬಂದ ವಾತಾವರಣ ಹಾಗೂ ಆಚಾರ ವಿಚಾರ ಅವಲಂಬಿಸಿರುತ್ತದೆ. ಮೊದಲು ವ್ಯಾಖ್ಯಾನಗಳನ್ನು ನೋಡೋಣ. ವಾಸ್ತು ಎಂದರೆ ವಾಸಿಸಲು ಕಟ್ಟುವ ಮನೆ. ಶಾಸ್ತ್ರ ಎಂದರೆ ವಿಜ್ಞಾನ. ವಾಸ್ತುಶಾಸ್ತ್ರ ಎಂದರೆ ಮನೆ ನಿರ್ಮಾಣಕ್ಕೆ ಅವಶ್ಯವಿರುವ ಹಾಗೂ ಅನುಸರಿಸಬೇಕಾದ ವಿಜ್ಞಾನ. ಪ್ರಾಚೀನ ಭಾರತೀಯ ವಾಸ್ತುಶಾಸ್ತ್ರವು ಕಟ್ಟಡ ಮತ್ತು ವಿನ್ಯಾಸ ತತ್ವಶಾಸ್ತ್ರವಾಗಿದ್ದು ಇಂದಿನ ಆಧುನಿಕ ಯುಗದಲ್ಲಿಯೂ ಹಲವರ ಆಸಕ್ತಿಯನ್ನು ಸೆಳೆದಿದೆ. ವಾಸ್ತು ಎಂಬುದು ಕಟ್ಟಡಗಳು ಮತ್ತು ಮನೆಗಳ ವಿನ್ಯಾಸ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಪ್ರಾಚೀನ ಕಾಲದ ವೈದಿಕ ವಿಜ್ಞಾನವಾಗಿದೆ. ಇತಿಹಾಸದ ದೃಷ್ಟಿಯಿಂದ ವಾಸ್ತುಶಾಸ್ತ್ರವು ಸುಮಾರು 5000 ವರ್ಷಗಳ ಹಿಂದೆ ಪ್ರಾರಂಭವಾದುದು ಎಂದು ನಂಬಲಾಗಿದೆ. ಇದು ಪ್ರಾಚೀನ ಭಾರತೀಯ ನಾಗರಿಕತೆಯ ಅಭಿವೃದ್ಧಿಯ ಜೊತೆಗೆ ಕ್ರಮೇಣ ಅಭಿವೃದ್ಧಿಯಾಯಿತು. ಇದರ ಸರಳ ಅರ್ಥ: ವಾಸ್ತುಶಾಸ್ತ್ರ ಎಂಬುದು ಪುರಾತನ ಭಾರತೀಯ ಕಟ್ಟಡ ಮತ್ತು ವಿನ್ಯಾಸದ ಶಾಸ್ತ್ರ. ಇಂದಿನ ಕಾಲದಲ್ಲೂ ಇದು ಅನೇಕರ ಗಮನವನ್ನು ಆಕರ್ಷಿಸಿದೆ. ವಾಸ್ತುಶಾಸ್ತ್ರವು ಆರೋಗ್ಯ, ಐಶ್ವರ್ಯ ಮತ್ತು ಸಮತೋಲನವನ್ನು ಉತ್ತೇಜಿಸಲು ಸ್ಥಳದ ಸಮನ್ವಯವನ್ನು ಒತ್ತಿ ಹೇಳುತ್ತದೆ. ಇದು ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿದ್ದರೂ ಅದರ ಪ್ರಸ್ತುತತೆ ಇಂದಿನ ಆಧುನಿಕ ವೈಜ್ಞಾನಿಕ ಸನ್ನಿವೇಶಗಳಿಗೂ ವ್ಯಾಪಿಸಿದೆ. ಇದು ಐತಿಹಾಸಿಕ ಆಚಾರಗಳು ಮತ್ತು ಆಧುನಿಕ ವಿಜ್ಞಾನಾತ್ಮಕ ಅರ್ಥಗಳ ಆಕರ್ಷಕ ಸಂಗಮವನ್ನು ತೋರಿಸುತ್ತದೆ. ಸರಳ ಅರ್ಥ: ವಾಸ್ತುಶಾಸ್ತ್ರವು ಜೀವನದಲ್ಲಿ ಸಮತೋಲನ, ಆರೋಗ್ಯ ಮತ್ತು ಐಶ್ವರ್ಯವನ್ನು ತರಲು ಸ್ಥಳವನ್ನು ಹೇಗೆ ಬಳಸಬೇಕು ಎಂಬುದನ್ನು ಹೇಳುತ್ತದೆ. ಇದು ಪುರಾತನ ಶಾಸ್ತ್ರವಾದರೂ ಇಂದಿನ ವಿಜ್ಞಾನಕ್ಕೂ ಸಂಬಂಧಿಸಿದ ಅಂಶಗಳನ್ನು ಹೊಂದಿದೆ. ಈ ಕುರಿತು ಕೆಲವು ವಿಷಯಗಳನ್ನು ತಿಳಿಯಪಡಿಸುತ್ತೇನೆ. ವಾಸ್ತುಶಾಸ್ತ್ರದ ತತ್ವಗಳು 5 ಮೂಲಭೂತ ಅಂದರೆ ಪಂಚಮಹಾಭೂತ ತತ್ವಗಳಾದ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಅಥವಾ ಆಕಾಶ ತತ್ವಗಳ ಮೇಲೆ ಆಧಾರಿತವಾಗಿದೆ. ಮಾನವನ ಅಸ್ತಿತ್ವಕ್ಕೆ ಅವು ಅಗತ್ಯವಾದವು ಎಂದು ಪರಿಗಣಿಸಲ್ಪಟ್ಟಿದ್ದು, ಒಂದು ಸ್ಥಳದಲ್ಲಿ ಈ ತತ್ವಗಳ ಸಮತೋಲನ ಕಾಪಾಡುವುದು ಸೌಹಾರ್ದಪೂರ್ಣ ವಾತಾವರಣವನ್ನು ನಿರ್ಮಿಸಲು ಅತ್ಯಂತ ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಕೊಠಡಿಗಳ ವಿನ್ಯಾಸ, ಬಾಗಿಲುಗಳ ದಿಕ್ಕುಗಳು ಹಾಗೂ ಮನೆ ಒಳಗಿನ ವಸ್ತುಗಳ ಹಾಗೂ ಪೀಠೋಪಕರಣಗಳ ಅಳವಡಿಕೆಗಳನ್ನೂ ಸಹ ಶಕ್ತಿ ಅಥವಾ ಊರ್ಜೆಯ ಸರಿಯಾದ ಪ್ರವಾಹವನ್ನು ಹೆಚ್ಚಿಸಲು ಎಚ್ಚರಿಕೆಯಿಂದ ಪರಿಗಣಿಸಲಾಗುತ್ತದೆ. ಇದರಿಂದ ಒಟ್ಟಾರೆ ಆರೋಗ್ಯ ಮತ್ತು ಸಮತೋಲನ ಹೆಚ್ಚುತ್ತದೆ. ವೈಜ್ಞಾನಿಕ
ಅಧ್ಯಯನಗಳು ಮಾನವನ ಆರೋಗ್ಯ ಮತ್ತು ನಡವಳಿಕೆಗಳಲ್ಲಿ ಪರಿಸರದ ಅಂಶಗಳ ಮಹತ್ವವನ್ನು ಹೆಚ್ಚಾಗಿ ಗುರುತಿಸಿವೆ. ಇದು ವಾಸ್ತು ತತ್ವಗಳೊಂದಿಗೆ ಅದ್ಭುತವಾಗಿ ಹೊಂದಿಕೊಳ್ಳುತ್ತದೆ. ಉದಾಹರಣೆಗೆ, ಪರಿಸರ ಮಾನಶಾಸ್ತ್ರ ಎನ್ವಿರಾನ್ಮೆಂಟಲ್ ಸೈಕಾಲಜಿ ಎಂಬ ವಿಷಯವು ಭೌತಿಕ ಸ್ಥಳಗಳು ವ್ಯಕ್ತಿಯ ಆಲೋಚನೆ, ಭಾವನೆ ಮತ್ತು ನಡೆಗೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಸಂಶೋಧನೆಗಳ ಪ್ರಕಾರ, ಉತ್ತಮ ರೀತಿಯಲ್ಲಿ ವಿನ್ಯಾಸಗೊಳಿಸಲಾದ ಸ್ಥಳಗಳು ಮನೋಭಾವ, ಉತ್ಪಾದಕತೆ ಮತ್ತು ಒಟ್ಟಾರೆ ಮಾನಸಿಕ ಆರೋಗ್ಯವನ್ನು ಬಹಳ ಮಟ್ಟಿಗೆ ಹೆಚ್ಚಿಸಬಲ್ಲವು. ಈ ಸಂಬಂಧವು ವಾಸ್ತು ತತ್ವದ ಅರ್ಥವನ್ನು ಪ್ರತಿಫಲಿಸುತ್ತದೆ, ಅಂದರೆ ಸರಿಯಾದ ವಿನ್ಯಾಸ ಮತ್ತು ವ್ಯವಸ್ಥೆಯ ಧನಾತ್ಮಕ ಶಕ್ತಿಯು ಹರಿವು ಉಂಟುಮಾಡಿ ಒತ್ತಡವನ್ನು ಅಂದರೆ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಮತ್ತು ಸಮತೋಲನ ಹಾಗೂ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ಮಾನಸಶಾಸ್ತ್ರದಲ್ಲಿ ಈ ಪಂಚಮಹಾಭೂತಗಳ ಸರಿಯಾದ ಮತ್ತು ಗರಿಷ್ಠ ಬಳಕೆಗಳಿಂದ ನಿಶ್ಚಿತವಾಗಿ ಮಾನವನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನು ವಿಜ್ಞಾನದಿಂದ ಖಚಿತವಾಗಿದೆ. ಈ ರೀತಿ ವಾಸ್ತುವನ್ನು ವೈಜ್ಞಾನಿಕವಾಗಿ ಅಳವಡಿಸಿದಾಗ ವಾಸಿಸುವರ ಆರೋಗ್ಯ ಹಾಗೂ ಮಾನಸಿಕ ಸಮತೋಲನದಲ್ಲಿ ಅಭಿವೃದ್ಧಿಯಾಗಿ ಆತನ ಅಥವಾ ಅವಳ ದುಡಿಮೆಯಲ್ಲಿ ಆಸಕ್ತಿ ಮೂಡಿ ಹೆಚ್ಚಿಗೆ ದುಡಿಮೆ ಮಾಡುವುದರಿಂದ ಏಳಿಗೆಯಾಗುತ್ತದೆ ವಿನಃ ಕೇವಲ ವಾಸ್ತು ಅಳವಡಿಸುತ್ತೇನೆ ಎಂದು ಕೈಕಟ್ಟಿ ಕುಳಿತರೆ ಯಾವ ಏಳಿಗೆಯೂ ಆಗುವುದಿಲ್ಲ. ದುರಾದೃಷ್ಟ ಎಂದರೆ ಕೇವಲ ವಾಸ್ತುವನ್ನು ಅಳವಡಿಸುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಬಿಂಬಿಸಲಾಗುತ್ತಿದೆ. ಅಂತರಾಳದ ದಿಕ್ಕು ಮತ್ತು ವಿನ್ಯಾಸದ ವೈಜ್ಞಾನಿಕ ಅಧ್ಯಯನಗಳಿಂದ ಬೆಳಕಿನ ವಿನ್ಯಾಸ, ಗಾಳಿಯ ಹರಿವು ಮತ್ತು ಅನುಭವಾತ್ಮಕ ಅಂಶಗಳು ಮಾನವನ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ ಎಂಬುದು ಬಹಿರಂಗವಾಗಿದೆ. ಇದು ದಿಕ್ಕು ಮತ್ತು ವಿನ್ಯಾಸವು ಮಾನವನ ಆರೋಗ್ಯ ಹಾಗೂ ಸಮಗ್ರ ಕಲ್ಯಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂಬ ಆಲೋಚನೆಗೆ ಬೆಂಬಲ ನೀಡುತ್ತದೆ. ನೈಸರ್ಗಿಕ ಬೆಳಕು ಮತ್ತು ಗಾಳಿಯ ಸಂಚಲನದ ಪರಿಣಾಮಗಳು ವಿಜ್ಞಾನಿಗಳಿಂದ ಬಹುಮಟ್ಟಿಗೆ ದಾಖಲಾಗಿವೆ. ಈ ಅಂಶಗಳನ್ನು ಗರಿಷ್ಠವಾಗಿ ಬಳಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾದ ಸ್ಥಳಗಳು ಆರೋಗ್ಯಕರ ಹಾಗೂ ಹೆಚ್ಚು ಉತ್ಪಾದಕತೆಯ ವಾತಾವರಣವನ್ನು ನಿರ್ಮಿಸುತ್ತವೆ. ಇದೇ ಐಶ್ವರ್ಯ ಹೆಚ್ಚಳಕ್ಕೂ ಹಾಗೂ ವಾಸ್ತುವಿಗೂ ಇರುವ ಆಂತರಿಕ ಸಂಬಂಧ. ಉದಾಹರಣೆಗೆ, ಪರಿಸರ ಮಾನಶಾಸ್ತ್ರವು ಭೌತಿಕ ಸ್ಥಳಗಳು ವ್ಯಕ್ತಿಗಳ ಆಲೋಚನೆಗಳು, ಭಾವನೆಗಳು ಮತ್ತು ನಡೆನುಡಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಅನ್ವೇಷಣೆಗಳು ಸೂಚಿಸುವಂತೆ ಉತ್ತಮವಾಗಿ ವಿನ್ಯಾಸಗೊಳಿಸಿದ ಸ್ಥಳಗಳು ವ್ಯಕ್ತಿಗಳ ಮನೋಭಾವ, ಉತ್ಪಾದಕತೆ ಮತ್ತು ಒಟ್ಟು ಮಾನಸಿಕ ಆರೋಗ್ಯವನ್ನು ಮಹತ್ತರವಾಗಿ ಹೆಚ್ಚಿಸಬಹುದು. ಈ ಸಂಬಂಧವು ವಾಸ್ತುಶಾಸ್ತ್ರ ಅಂದರೆ ಸಮರ್ಪಕ ವಿನ್ಯಾಸ ಮತ್ತು ವ್ಯವಸ್ಥೆಗಳು ಧನಾತ್ಮಕ ಶಕ್ತಿಯ ಹರಿವು ಉಂಟುಮಾಡಿ ಒತ್ತಡವನ್ನು ಕಡಿಮೆ ಮಾಡಿ ಸೌಹಾರ್ದತೆಯನ್ನು ಹೆಚ್ಚಿಸುತ್ತವೆ. ಪೂರ್ವಜರು ಆಗಿನ ನೈಸರ್ಗಿಕ ವಸ್ತುಗಳಾದ ಮಣ್ಣು, ಕಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸುತ್ತಿದ್ದರು. ಈಗ ಪಾಲಿಸಲಾಗುತ್ತಿರುವ ವಾಸ್ತುವನ್ನು ಪ್ರತಿಶತ 100ರಷ್ಟು ಪಾಲಿಸಲು ಆಗುತ್ತಿರಲಿಲ್ಲ, ಈಗಲೂ ಸಾಧ್ಯವಿಲ್ಲ. ಆದಾಗ್ಯೂ ಮೂಲ ವಾಸ್ತುವನ್ನು ಪಾಲಿಸಿ ಮನೆಗಳನ್ನು ನಿರ್ಮಿಸುತ್ತಿದ್ದರು. ಈಗ ಕಟ್ಟಡ ನಿರ್ಮಿಸಲು ಸಿಮೆಂಟ್, ಕಬ್ಬಿಣ, ಕಟ್ಟಿಗೆ, ಮರಳು ಹಾಗೂ ಅನೇಕ ನೂತನ ಆವಿಷ್ಕಾರಗೊಳಿಸಿದ ಸಾಮಗ್ರಿಗಳಿಂದ ಅತಿ ಸುಂದರವಾದ ಹಾಗೂ ಸಮೃದ್ಧವಾದ ಮನೆಗಳನ್ನು ನಿರ್ಮಿಸುತ್ತಿದ್ದೇವೆ. ಜೊತೆಗೆ ಇತ್ತೀಚಿನ ಹಲವು ವಾಸ್ತುವಿನ ಅಳವಡಿಕೆಯನ್ನು ಅತಿರೇಕಕ್ಕೆ ಏರಿಸಿ ಕೇವಲ ವಾಸ್ತು ಪಾಲಿಸುವುದರಿಂದ ಐಶ್ವರ್ಯ, ನೆಮ್ಮದಿ, ಮಕ್ಕಳ ಮದುವೆಯಾಗುವುದೆಂದು ಸಾರ್ವಜನಿಕರಲ್ಲಿ ತಪ್ಪು ಗ್ರಹಿಕೆಯನ್ನು ತುಂಬಿ ವಾಸ್ತುವಿನ ಬಗೆಗೆ ಅತಿಯಾಗಿ ಬಿಂಬಿಸುತ್ತಿದ್ದಾರೆ. ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ, ಎಲ್ಲ ಸೈಟುಗಳು ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಮುಖ ಮಾಡಿ ಇರಲು ಸಾಧ್ಯವಿಲ್ಲ. ಲೇಔಟ್ ವಿನ್ಯಾಸಗೊಳಿಸುವಾಗ ದಕ್ಷಿಣ ಮುಖ ಮಾಡಿದ ಸೈಟುಗಳನ್ನು ವಿನ್ಯಾಸಗೊಳಿಸುವುದು ಅನಿವಾರ್ಯ. ಆದ್ದರಿಂದಲೇ ಸೈಟುಗಳನ್ನು ಮಾರುವವರು
ಪೂರ್ವಕ್ಕೆ ಹಾಗೂ ಉತ್ತರಕ್ಕೆ ಮುಖ ಮಾಡಿದ ಸೈಟುಗಳಿಗೆ ಹೆಚ್ಚಿನ ಹಣ ಕೇಳುವುದು, ಅಥವಾ ಸೈಟುಗಳು ಖರೀದಿಯಾಗದೇ ಇದ್ದರೂ ಕೇವಲ ದಕ್ಷಿಣಕ್ಕೆ ಮುಖ ಮಾಡಿದ ಸೈಟುಗಳು ಉಳಿದಿವೆ ಎಂದು ಹೇಳಿ ಅವುಗಳನ್ನು ಮೊದಲು ಮಾರಲು ಪ್ರಯತ್ನಿಸುತ್ತಾರೆ. ಬನ್ನಿ ಈಗ ಮೂಲತಃ ಮನೆಯ ಬೇರೆ ಬೇರೆ ಕೊಠಡಿಗಳ ಕುರಿತು ವಾಸ್ತು ಬಗ್ಗೆ ತಿಳಿದುಕೊಳ್ಳೋಣ. ರಸ್ತೆಗೆ ನಿವೇಶನದ ಮುಖ ಯಾವ ಕಡೆ ಇರಬೇಕು? ಮೊದಲನೇ ಆದ್ಯತೆ ಪೂರ್ವಕ್ಕೆ. ಮುಖ್ಯ ಪ್ರವೇಶ ಬಾಗಿಲು ಅಂದರೆ ಮೇನ್ ಎಂಟ್ರೆನ್ಸ್ ಡೋರ್ ಪೂರ್ವಕ್ಕೆ ಅಳವಡಿಸಲಾಗುತ್ತದೆ. ಇದರಿಂದ ಮುಂಜಾನೆ ಸೂರ್ಯೋದಯದಿಂದ ಸೂರ್ಯನ ಕಿರಣಗಳು ಮನೆಯಲ್ಲಿ ಪ್ರವೇಶಿಸಿ ಮನೆ ತುಂಬ ಲವಲವಿಕೆಯಿಂದ ದೈನಂದಿನ ಚಟುವಟಿಕೆಗಳು ಪ್ರಾರಂಭವಾಗಲು ಸಹಾಯಕಾರಿ. ಜೊತೆಗೆ ಮುಂಜಾನೆಯ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಇದ್ದು ಅದು ನೈಸರ್ಗಿಕವಾಗಿ ವಾಸಿಸುವವರಿಗೆ ಲಭ್ಯವಾಗುವುದು. ರಾತ್ರಿ ಇಡೀ ನಿದ್ದೆ ಮಾಡಿ ಮುಂಜಾನೆ ಸೂರ್ಯಕಿರಣಗಳ ಕಾಂತಿಯಿಂದಾಗಿ ಮನಸ್ಸಿನಲ್ಲಿ ಉತ್ಸಾಹ ತುಂಬಿ ದಿನವಿಡೀ ಕೆಲಸ ಮಾಡಲು ಉತ್ಸಾಹ ತುಂಬುವುದು. ಆದ್ದರಿಂದಲೇ ಮುಂಜಾನೆ ನಸುಕಿನ ವೇಳೆ ಎದ್ದಾಗ ದಿನವಿಡೀ ಲವಲವಿಕೆ ಇರುವುದನ್ನು ನಾವು ಅನುಭವಿಸುತ್ತೇವೆ. ಬೇಗ ಮಲಗಿ ಬೇಗ ಏಳಿ ಎಂಬ ತತ್ವವನ್ನು ಪಾಲಿಸುವುದು ಸೂಕ್ತ. ಎರಡನೇ ಆದ್ಯತೆ ಉತ್ತರಕ್ಕೆ. ಶಾಸ್ತ್ರೋಕ್ತವಾಗಿ ಉತ್ತರ ದಿಕ್ಕಿಗೆ ಕುಬೇರನ ದಿಕ್ಕು ಎನ್ನುತ್ತಾರೆ. ಇದರರ್ಥ ಈ ದಿಕ್ಕಿಗೆ ಸೈಟ್ ಮುಖ ಮಾಡಿದ್ದರೆ ಅಥವಾ ಮುಖ್ಯ ಬಾಗಿಲು ಉತ್ತರಕ್ಕೆ ಅಳವಡಿಸಿದ್ದರೆ ಅಲ್ಲಿ ವಾಸಿಸುವ ಜನರು ಆರ್ಥಿಕವಾಗಿ ಅಭಿವೃದ್ಧಿ ಕಾಣಬಹುದು ಎನ್ನಲಾಗುತ್ತದೆ. ಕೇವಲ ಆ ದಿಕ್ಕಿಗೆ ಮನೆ ಕಟ್ಟಿ ಅಥವಾ ಉತ್ತರ ದಿಕ್ಕಿಗೆ ಮುಖ್ಯ ಬಾಗಿಲು ಅಳವಡಿಸಿ ಕೈ ಕಟ್ಟಿ ಕುಳಿತ ಮಾತ್ರಕ್ಕೆ ಯಾವುದೇ ಆರ್ಥಿಕ ಅಭಿವೃದ್ಧಿ ಆಗಲಾರದು ಎಂಬುದು ನನ್ನ ನಂಬಿಕೆ. ನಮ್ಮ ನಂಬಿಕೆ ಜೊತೆ ಶ್ರದ್ಧೆ ಮತ್ತು ಪರಿಶ್ರಮ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಣ ಮತ್ತು ಸಂಪತ್ತು ಕುರಿತು ವಾಟ್ಸಪ್ನಲ್ಲಿ ಬಂದ ಒಂದು ಸುಂದರವಾದ ಸಂದೇಶವನ್ನು ಕೆಳಗೆ ತೋರಿಸಲಾಗಿದೆ. ನಿಜವಾಗಿಯೂ ಈ ಸಂದೇಶ ಅರ್ಥಪೂರ್ಣವಾಗಿದೆ. ಓದುಗರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಮನಿ ಆ್ಯಂಡ್ ವೆಲ್ತ್ ಮೈಂಡ್ಸೆಟ್. ಮೇಕಿಂಗ್ ಮನಿ ಈಸ್ ಎ ಸ್ಕಿಲ್. ಕೀಪಿಂಗ್ ಮನಿ ಈಸ್ ಎ ಡಿಸಿಪ್ಲಿನ್. Growing money is wisdom. Don't work for money. Make money works for you. Your bank balance is reflection of your habits, not your dreams. Being broken is temporary. Staying broken is a choice. If you learn how to invest, you never fear losing a job. Wealth does not come from hard work. It comes from smart strategy. You get paid for the problems you solve, not the hours you work. Money does not change you, it reveals you. Rich people invest first, spend later. Poor people spend first, invest never. If your money does not grow while you sleep, you will work till you take your last breath. ಅದರದೇ ಕನ್ನಡದಲ್ಲಿ ಅನುವಾದ. ಹಣ ಮತ್ತು ಸಂಪತ್ತು. ಹಣ ಕೌಶಲ್ಯ. ಹಣ ಉಳಿಸುವುದು ಶಿಸ್ತು. ಹಣ ಬೆಳೆಸುವುದು ಜ್ಞಾನ. ಹಣ ನಿನಗಾಗಿ ಕೆಲಸ ಮಾಡಿದಾಗ ಮಾತ್ರ ನಿಜವಾದ ಬೆಳವಣಿಗೆ. ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಅಭ್ಯಾಸಗಳು. ಜೀವನದಲ್ಲಿ ಬೀಳುವುದು ತಾತ್ಕಾಲಿಕ, ಹಾಗೇ ಇರುವುದು ನಿಮ್ಮ ಆಯ್ಕೆ. ಹೂಡಿಕೆ ಕಲಿತರೆ ಉದ್ಯೋಗ ಭಯ ಬೇಡ. ಸಂಪತ್ತು ತಂತ್ರದಿಂದ ಬರುತ್ತೆ, ಕಷ್ಟದಿಂದ ಮಾತ್ರ ಅಲ್ಲ. ಸಮಸ್ಯೆ ಪರಿಹಾರಕ್ಕೆ ಹಣ ಸಿಕ್ಕಂತೆ, ಕೆಲಸ ಮಾಡಿದ ಗಂಟೆಗಳಿಗೆ ಅಲ್ಲ. ಹಣ ಬದಲಾಗುವುದಿಲ್ಲ, ಬದಲಾಗಿ ಹಣ ಬಂದಾಗ ನೀವು ಬದಲಾಗ್ತೀಯ. ಶ್ರೀಮಂತರು ಮೊದಲು ಹೂಡಿಕೆ ಮಾಡಿ ನಂತರ ಖರ್ಚು ಮಾಡುತ್ತಾರೆ. ಬಡವರು ಹಾಗೂ ಮಧ್ಯಮ ವರ್ಗದವರು ಮೊದಲು ಖರ್ಚು ಮಾಡಿ ನಂತರ ಹೂಡಿಕೆ ಮಾಡಲಾಗದೆ ಉಳಿಯುತ್ತಾರೆ. ನೀವು ನಿದ್ರೆಯಲ್ಲಿದ್ದಾಗಲೂ ಹಣ ಬೆಳೆಯದಿದ್ದರೆ ಜೀವನ ಪೂರ್ತಿ ಕೆಲಸ ಮಾಡುವುದು ತಪ್ಪಲ್ಲ. ಮೂರನೇ ಆದ್ಯತೆ ಪಶ್ಚಿಮಕ್ಕೆ. ನಿವೇಶನವು ಪಶ್ಚಿಮಕ್ಕೆ ಮುಖ ಮಾಡಿದಾಗ ಹೆಚ್ಚು ಕಡಿಮೆ ವರ್ಷವಿಡೀ ಗಾಳಿ ಮತ್ತು ಮಳೆ ಪಶ್ಚಿಮ ದಿಕ್ಕಿನಿಂದ ಪೂರ್ವದ ಕಡೆಗೆ ಬರುತ್ತದೆ. ಇದನ್ನು ಅಂತರ್ಜಾಲ ಅಂದರೆ ಇಂಟರ್ನೆಟ್ ಮಾಹಿತಿಯಿಂದ ಕೊಡುವ ಹವಾಮಾನ ಮುನ್ಸೂಚನೆ ಆಧರಿಸಿ ಪಕ್ಕಕ್ಕೆ ತೋರಿಸಿದಂತೆ ಕಾಣಬಹುದು. ಆದ್ದರಿಂದ
ಪಶ್ಚಿಮಕ್ಕೆ ಮುಖ ಮಾಡಿದ ಸೈಟು ಅಥವಾ ಪಶ್ಚಿಮಕ್ಕೆ ಪ್ರವೇಶ ಬಾಗಿಲು ಅಳವಡಿಸುವುದರಿಂದ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಶೀತದ ಪರಿಣಾಮ ವಾಸಿಸುವವರ ಮೇಲೆ ಬೀರಬಹುದು. ಬಲಗಡೆಗೆ ನೀವು ಚಿತ್ರವನ್ನು ನೋಡಬಹುದು. ಪಶ್ಚಿಮದಿಂದ ಪೂರ್ವದ ಕಡೆಗೆ ಯಾವ ರೀತಿ ಮಳೆಯಾಗಲಿ ಗಾಳಿಯಾಗಲಿ ಚಲಿಸುತ್ತವೆ ಎಂಬುದನ್ನು ನಾವು ಗಮನಿಸಬಹುದು. ನಾಲ್ಕನೇ ಹಾಗೂ ಕೊನೆಯ ಆದ್ಯತೆ ದಕ್ಷಿಣಕ್ಕೆ ಮುಖ ಮಾಡಿರುವುದು. ಸರ್ವೇ ಸಾಮಾನ್ಯವಾಗಿ ವಾಸ್ತುವಿನಲ್ಲಿ ಅತಿ ಹೆಚ್ಚಿನ ನಂಬಿಕೆ ಉಳ್ಳವರು ದಕ್ಷಿಣಕ್ಕೆ ಮುಖ ಮಾಡಿರುವ ಸೈಟುಗಳನ್ನು ಖರೀದಿಸುವುದೇ ಇಲ್ಲ. ನಾನು ತಿಳಿದಂತೆ ಉತ್ತರಕ್ಕೆ ದೇವರು ದಿಕ್ಕು, ಪೂರ್ವಕ್ಕೆ ಪೂಜಿಸುವ ದಿಕ್ಕು ಹಾಗೂ ಪಶ್ಚಿಮಕ್ಕೆ ಗಾಳಿ ಮಳೆ ಬೀಸುವ ದಿಕ್ಕುಗಳಾಗಿರುವುದರಿಂದ ದಕ್ಷಿಣ ದಿಕ್ಕನ್ನು ಸ್ಮಶಾನದ ದಿಕ್ಕನ್ನಾಗಿ ಪರಿಗಣಿಸಿ ಪೂರ್ವಜರು ದಕ್ಷಿಣಕ್ಕೆ ಸ್ಮಶಾನಕ್ಕಾಗಿ ಸ್ಥಳವನ್ನು ಮೀಸಲಾಗಿಡುತ್ತಿದ್ದರು. ಸ್ಮಶಾನದಲ್ಲಿ ಶವಗಳನ್ನು ಸುಡುವುದರಿಂದ ಬರುವ ಬೂದಿ ಹಳ್ಳಿಗಳಿಗೆ ಬರದಂತೆ ನೋಡಿಕೊಳ್ಳುತ್ತಿದ್ದರು. ಅಲ್ಲದೆ ರಾತ್ರಿವಿಡೀ ಸುಟ್ಟ ಹೆಣಗಳ ಮೂಳೆಯಲ್ಲಿರುವ ರಂಜಕ ರಾಸಾಯನವು ಗಾಳಿಯೊಂದಿಗೆ ಬೆರೆತು ಅಗ್ನಿಯಾಗಿ ಕಾಣಿಸುತ್ತದೆ. ಅದಕ್ಕೆ ಬೆಂಕಿ ದೆವ್ವ ಅಥವಾ ಕೊಳ್ಳಿ ದೆವ್ವ ಎಂದು ಕರೆಯುತ್ತಿದ್ದರು. ಆದ್ದರಿಂದ ಅನೇಕ ಜನರು ಭಯಭೀತಿಯಿಂದ ಬದುಕುತ್ತಿದ್ದರು. ಅದೇ ವಿಷಯವನ್ನು ಇಂದಿನವರೆಗೂ ಅದರ ಮೂಲ ಅರಿಯದೆ ದಕ್ಷಿಣಕ್ಕೆ ಮುಖ ಮಾಡಿದ ಸೈಟುಗಳನ್ನು ತಿರಸ್ಕರಿಸುತ್ತಿದ್ದೇವೆ. ಇಂದಿನ ದಿನಗಳಲ್ಲಿ ಹೆಚ್ಚಿದ ಜನಸಂಖ್ಯಾ ಸ್ಫೋಟದಿಂದ ದಕ್ಷಿಣ ದಿಕ್ಕಷ್ಟೇ ಅಲ್ಲ, ಕೆರೆಗಳನ್ನು ಹಾಗೂ ಸ್ಮಶಾನಗಳನ್ನೂ ಸಹ ವಾಸದ ನಿವೇಶನಗಳ ಲೇಔಟ್ಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಇದೇ ಲೇಔಟ್ಗಳಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿದ ನಿವೇಶನಗಳು ಇದ್ದೇ ಇರುತ್ತವೆ. ಆಗ ಅಂಥ ಸೈಟ್ಗಳನ್ನು ಖರೀದಿಸಿದರೆ ಪ್ರವೇಶ ದ್ವಾರವನ್ನು ಅಂದರೆ ಎಂಟ್ರೆನ್ಸ್ ಡೋರ್ ಪೂರ್ವಕ್ಕೆ ಅಳವಡಿಸಿ ಸಮಾಧಾನ ಪಡೆದುಕೊಳ್ಳುತ್ತೇವೆ. ಅಲ್ಲದೆ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯೆ ಆಗ್ನೇಯ ದಿಕ್ಕು ಇದ್ದು ಅದನ್ನು ಅಡುಗೆ ಮನೆಗಾಗಿ ಮೀಸಲಿಡುತ್ತೇವೆ. ಈವರೆಗೆ ವಿವರಿಸಿದ ಎಲ್ಲ ಪ್ರಾಚೀನ ವಾಸ್ತುಶಾಸ್ತ್ರದ ಹಿಂದೆ ಇರುವ ವಿಜ್ಞಾನ, ಜನರ ಮಾನಸಿಕ ಪರಿಸ್ಥಿತಿ ಅಂಶಗಳನ್ನು ಪರಿಗಣಿಸಿ ಸಾಮಾನ್ಯವಾಗಿ ಯಾವ ಕೊಠಡಿ ಯಾವ ದಿಕ್ಕಿಗೆ ಇರಬೇಕು ಎಂಬುದನ್ನು ಈ ಕೆಳಗೆ ತಿಳಿಸಲಾಗಿದೆ. ನಿಖರವಾಗಿ 8 ದಿಕ್ಕುಗಳನ್ನು ತೋರಿಸಿದ ಚಿತ್ರದಂತೆ ಪರಿಗಣಿಸಬಹುದು. ಮೊದಲು ಅಷ್ಟು ದಿಕ್ಕುಗಳನ್ನು ತಿಳಿದುಕೊಳ್ಳೋಣ. ಉತ್ತರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಹಾಗಾದರೆ ಯಾವ ದಿಕ್ಕು ಯಾವ ಭಾಗದಲ್ಲಿ ಪರಿಗಣಿಸಬೇಕು? ನೀಲಿ ಬಣ್ಣದ ರೇಖೆಗಳ ಮಧ್ಯ ತೋರಿಸಿದ ಭಾಗಗಳು 8 ದಿಕ್ಕುಗಳಿಗೆ ಅನ್ವಯಿಸುತ್ತವೆ. ಉದಾಹರಣೆಗೆ AOB ಈ ತ್ರಿಕೋನದಲ್ಲಿ ಬರುವ ಕ್ಷೇತ್ರ ಉತ್ತರ ದಿಕ್ಕಿಗೆ ಅನ್ವಯಿಸುತ್ತದೆ. ಅದೇ ಥರ BOC ಈಶಾನ್ಯ, COD ಪೂರ್ವ, DOF ಆಗ್ನೇಯ, FOG ದಕ್ಷಿಣ, GOH ನೈಋತ್ಯ, HOI ಪಶ್ಚಿಮ, IOA ವಾಯುವ್ಯ. ಈ ರೀತಿ ದಿಕ್ಕುಗಳ ಕ್ಷೇತ್ರಗಳನ್ನು ನಾವು ವಾಸ್ತು ಅಳವಡಿಸುವಾಗ ಪರಿಗಣಿಸಬಹುದು. ವಾಸದ ಮನೆಯ ಬೇರೆ ಬೇರೆ ಕೊಠಡಿಗಳ ಸ್ಥಳಗಳು. ಹಾಲ್ ಮತ್ತು ವರಾಂಡಾ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಥವಾ ಪಶ್ಚಿಮಕ್ಕೆ ಅಳವಡಿಸಬಹುದು. ಪೂಜಾ ಕೋಣೆ ಈಶಾನ್ಯಕ್ಕೆ, ಅಡುಗೆ ಕೋಣೆ ಆಗ್ನೇಯಕ್ಕೆ, ಮಾಸ್ಟರ್ ಬೆಡ್ರೂಮ್ ಅಂದರೆ ಮನೆ ಯಜಮಾನನ ಬೆಡ್ರೂಮ್ ನೈಋತ್ಯಕ್ಕೆ, ಮಕ್ಕಳ ಕೋಣೆ ಉತ್ತರಕ್ಕೆ, ಬಾತ್ರೂಮ್ ಮತ್ತು ಶೌಚಾಲಯ ವಾಯುವ್ಯಕ್ಕೆ. ಈ ದಿಕ್ಕುಗಳನ್ನೇ ಪಾಲಿಸುವುದು ಏಕೆ ಎಂಬ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. ಹಾಲ್ ಮತ್ತು ವರಾಂಡಾ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಥವಾ ಪಶ್ಚಿಮಕ್ಕೆ. ಪೂರ್ವಕ್ಕೆ, ಇದರಿಂದ ಮುಂಜಾನೆ ಸೂರ್ಯೋದಯದಿಂದ ಸೂರ್ಯನ ಕಿರಣಗಳು ಮನೆಯಲ್ಲಿ ಪ್ರವೇಶಿಸಿ ಮನೆ ತುಂಬ ಲವಲವಿಕೆಯ ದೈನಂದಿನ ಚಟುವಟಿಕೆಗಳು ಪ್ರಾರಂಭವಾಗಲು ಸಹಾಯಕಾರಿ. ಇದನ್ನೇ ಈ ಮೊದಲು ಕೂಡ ವಿವರಿಸಿದ್ದೇನೆ. ಉತ್ತರಕ್ಕೆ, ಶಾಸ್ತ್ರೋಕ್ತವಾಗಿ ಉತ್ತರ ದಿಕ್ಕಿಗೆ ಕುಬೇರನ ದಿಕ್ಕು ಎನ್ನುತ್ತಾರೆ. ಆದ್ದರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಆಗುವುದೆಂಬ ನಂಬಿಕೆ. ಆದರೆ ತಾಂತ್ರಿಕವಾಗಿ ಸೂರ್ಯನ ಒಳ್ಳೆಯ ಬೆಳಕು ಕೂಡ ಉತ್ತರ ದಿಕ್ಕಿನಿಂದ ಬರುತ್ತದೆ. ಆದ್ದರಿಂದಲೇ
ಕಾರ್ಖಾನೆಗಳಿಗೆ ಉತ್ತರ ದಿಕ್ಕಿಗೆ ನಾರ್ತ್ ಲೈಟ್ ರೂಫ್ ಎಂದು ಗಾಜಿನಿಂದ ಕೂಡಿದ ಟ್ರಸ್ಗಳನ್ನು ಉತ್ತರ ದಿಕ್ಕಿಗೆ ಅಳವಡಿಸುತ್ತಾರೆ. ಪಶ್ಚಿಮಕ್ಕೆ ಈ ದಿಕ್ಕು ಮೂರನೇ ಆಯ್ಕೆಯಾಗಿದೆ. ಪಶ್ಚಿಮ ದಿಕ್ಕು ಸೂರ್ಯಾಸ್ತ ದಿಕ್ಕು ಆಗಿರುವುದರಿಂದ ಕೆಲವು ಜನರು ಪಶ್ಚಿಮ ದಿಕ್ಕಿಗೆ ಸೈಟ್ ಆಗಲಿ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ್ಯ ಬಾಗಿಲು ಅಳವಡಿಸುವುದನ್ನು ಒಪ್ಪುವುದಿಲ್ಲ. ಆದರೆ ಪಶ್ಚಿಮಕ್ಕೆ ಮುಖ ಮಾಡಿದ ಸೈಟ್ನಲ್ಲಿ ಮುಖ್ಯ ಬಾಗಿಲನ್ನು ಅಳವಡಿಸುವುದರಿಂದ ಮಳೆಗಾಳಿಗಳು ಹೆಚ್ಚಿನ ಪ್ರಮಾಣದಲ್ಲಿ ವರ್ಷವಿಡೀ ಹರಿದು ಆರೋಗ್ಯದ ಪರಿಣಾಮ ಕೂಡ ಬೀರಬಹುದು ಅಷ್ಟೇ, ಬೇರೆ ತಾಂತ್ರಿಕ ಕಾರಣಗಳಿಲ್ಲ. ಪೂಜಾ ಕೋಣೆ ಈಶಾನ್ಯಕ್ಕೆ. ದೇವರು ಭೂಮಿ ಮೇಲೆ ಇದ್ದಾನೆ ಎಂಬ ನಂಬಿಕೆಯಿಂದ ಪೂಜಾ ರೂಮನ್ನು ಬೇಸ್ಮೆಂಟ್ ಅಥವಾ ಸೆಲ್ಲಾರ್ ಅಥವಾ ಮೊದಲನೇ ಮಹಡಿಯಲ್ಲಿ ಕಟ್ಟದೆ ನೆಲಮಹಡಿಯಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಕಟ್ಟುತ್ತಾರೆ. ಈ ಮೊದಲು ವಿವರಿಸಿದಂತೆ ಪೂಜಾ ರೂಮಿನ ಮೇಲ್ಛಾವಣಿಯನ್ನು ಮೇಲೆ ಸ್ಲ್ಯಾಬ್ಗೆ ಟಚ್ ಮಾಡದೆ ಸ್ವಲ್ಪ ಕೆಳಗೆ ಹಾಕುತ್ತಾರೆ. ಇನ್ನು ಕೆಲವರು ಪೂಜಾ ರೂಮಿನ ಮೇಲೆ ಗೋಪುರ ಅಳವಡಿಸಿ ಪೂಜಾ ರೂಮನ್ನು ದೇವಸ್ಥಾನದ ರೀತಿಯಲ್ಲಿ ಕಾಣುವಂತೆ ಮಾಡಿ ಹೆಚ್ಚಿನ ಭಕ್ತಿ ಭಾವ ಬರುವಂತೆಯೂ ಮಾಡುತ್ತಾರೆ. ಜೊತೆಗೆ ಪೂಜಾ ರೂಮಿನ ಬಾಗಿಲನ್ನು ಎತ್ತರಕ್ಕೆ ಕಡಿಮೆ ಅಂದರೆ 6 ಅಡಿ ಮಾಡಿ ದೇವರ ಮುಂದೆ ಬಾಗಿ ಹೋಗುವಂತೆಯೂ ಮಾಡುತ್ತಾರೆ. ಈಶ ಎಂದರೆ ದೇವರು. ಆದ್ದರಿಂದ ಈಶಾನ್ಯ ದಿಕ್ಕನ್ನು ಪ್ರಾಸಬದ್ಧವಾಗಿ ಈಶ್ವರನ ದಿಕ್ಕು ಎಂದು ನಂಬಿ ಈಶಾನ್ಯ ದಿಕ್ಕಿಗೆ ಪೂಜಾ ರೂಮನ್ನು ಅಳವಡಿಸುತ್ತಾರೆ. ಅಡುಗೆ ಕೋಣೆ ಆಗ್ನೇಯಕ್ಕೆ. ಹೆಚ್ಚಿನ ಅವಧಿಗೆ ಗಾಳಿಯು ಪಶ್ಚಿಮದಿಂದ ದಕ್ಷಿಣಕ್ಕೆ ಹಾಗೆಯೇ ಆಗ್ನೇಯ ದಿಕ್ಕಿಗೆ ಬೀಸುವುದರಿಂದ ಕಟ್ಟಿಗೆ ಒಲೆ ಹಚ್ಚಿದಾಗ ಬೆಂಕಿಯ ಕಿಡಿಗಳು ಹಾಗೂ ಬೂದಿಯು ಅದರ ಜೊತೆಗೆ ಹಾರುತ್ತವೆ. ಆದ್ದರಿಂದ ಅಡುಗೆ ಮನೆಯನ್ನು ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಅಳವಡಿಸಿದರೆ ಬೆಂಕಿಯ ಕಿಡಿಗಳು ಹಾಗೂ ಬೂದಿಯು ದಕ್ಷಿಣ ಹಾಗೂ ಆಗ್ನೇಯ ಹಾಗೂ ಪೂರ್ವ ದಿಕ್ಕಿಗೆ ಅಳವಡಿಸಿದ ಕೊಠಡಿಗಳಿಗೆ ಹೋಗಿ ಹಾನಿ ಉಂಟು ಮಾಡಬಹುದೆಂದು ಅಡುಗೆ ಮನೆಯನ್ನು ಆಗ್ನೇಯ ದಿಕ್ಕಿಗೆ ನಿರ್ಮಿಸುತ್ತಿದ್ದರು. ಆದರೆ ಈಗ ಗ್ಯಾಸ್ ಒಲೆಗಳು ವಿದ್ಯುತ್ ಒಲೆಗಳು ಬಂದಾಗಲೂ ಆಗ್ನೇಯ ದಿಕ್ಕಿಗೇನೆ ಅಡುಗೆ ಮನೆ ಅಳವಡಿಸಬೇಕೆಂಬುದು ಪರಿಪಾಠವಾಗಿದೆ. ಅಗ್ನಿ ಎಂದರೆ ಬೆಂಕಿ. ಆದ್ದರಿಂದ ಪ್ರಾಸಬದ್ಧವಾಗಿಯೂ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆಯನ್ನು ಅಳವಡಿಸಲಾಗುತ್ತಿದೆ. ಮಾಸ್ಟರ್ ಬೆಡ್ರೂಮ್ ಅಂದರೆ ಮನೆ ಯಜಮಾನನ ಬೆಡ್ರೂಮ್ ನೈಋತ್ಯಕ್ಕೆ. ಮನೆ ಯಜಮಾನನ ಬೆಡ್ರೂಮ್ ನೈಋತ್ಯಕ್ಕೆ ಅಳವಡಿಸಿದಾಗ ಹೆಚ್ಚು ಕಡಿಮೆ ವರ್ಷವಿಡೀ ತಂಪಾದ ಅಂದರೆ ಬ್ರೀಸ್ ಗಾಳಿ ಪಶ್ಚಿಮದ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಬೀಸುವುದರಿಂದ ರಾತ್ರಿವಿಡೀ ಸುಖ ನಿದ್ರೆಗೆ ಸಹಾಯಕಾರಿಯಾಗುತ್ತದೆ. ಅಲ್ಲದೆ ಮೂಲ ಮನೆಯ ಯಜಮಾನ ಹಾಗೂ ಒಡತಿ ಸುಖ ನಿದ್ರೆ ಮಾಡಿದಾಗ ಮನೆಯೆಲ್ಲವೂ ಶಾಂತವಾಗಿರುತ್ತದೆ. ಅಷ್ಟೇ ಅಲ್ಲ, ಇಂಥ ಮಲಗು ಕೋಣೆಗಳಿಗೆ ಪಶ್ಚಿಮ ದಿಕ್ಕಿಗೆ ಸಾಕಷ್ಟು ಗಾಳಿ ಬೆಳಕು ಬರುವಂತೆ ಕಿಟಕಿಗಳನ್ನು ಅಳವಡಿಸುವುದು ಮುಖ್ಯ. ಮಕ್ಕಳ ಕೋಣೆ ಉತ್ತರಕ್ಕೆ. ಸಾಮಾನ್ಯವಾಗಿ ಮಕ್ಕಳು ಸಂಜೆ ಓದುವಾಗ ಉತ್ತರ ದಿಕ್ಕಿನಿಂದ ಮುನ್ಸಂಜೆ ರೀತಿಯ ಡಿಫ್ಯೂಸ್ಡ್ ಲೈಟ್ ಬರುವುದರಿಂದ ಓದಲು ಉತ್ಸುಕರಾಗುತ್ತಾರೆ. ಜೊತೆಗೆ ಉತ್ತರ ದಿಕ್ಕು ಈಶಾನ್ಯ ದಿಕ್ಕಿಗೆ ಹೊಂದಿಕೊಂಡಿರುವುದರಿಂದ ಈಶಾನ್ಯ ದಿಕ್ಕಿನಲ್ಲಿ ಅಳವಡಿಸಿದ ಪೂಜಾ ಸ್ಥಳ ಕೂಡ ಮಕ್ಕಳಿಗೆ ಓದುವಾಗ ಏಕಾಗ್ರತೆ ಉಂಟು ಮಾಡುತ್ತದೆ. ಬಾತ್ರೂಮ್ ಮತ್ತು ಶೌಚಾಲಯ ವಾಯುವ್ಯಕ್ಕೆ. ಬಾತ್ರೂಮ್ ಹಾಗೂ ಶೌಚಾಲಯಗಳು ಪೂಜಾ ಸ್ಥಳಗಳಿಗೆ ಹತ್ತಿರವಿರಲು ಯಾರ ಮನಸ್ಸು ಒಪ್ಪಲಾರದು. ಆದ್ದರಿಂದ ಈಶಾನ್ಯದ ದಿಕ್ಕಿನ ವಿರುದ್ಧ ವಾಯುವ್ಯ ದಿಕ್ಕಿಗೆ ಅವುಗಳನ್ನು ಅಳವಡಿಸುತ್ತಾರೆ. ಆದರೆ ದಕ್ಷಿಣಕ್ಕೆ ಮುಖ ಮಾಡಿದ ಅಕ್ಕಪಕ್ಕದ 3 ಸೈಟುಗಳನ್ನು ಗಣನೆಗೆ ತೆಗೆದುಕೊಂಡಾಗ ಪಕ್ಕದ ಮನೆಯವರ ಈಶಾನ್ಯ ಅಂದರೆ ದೇವರ ಮನೆ ದಿಕ್ಕು ನಿಮ್ಮ ಮನೆಯ ವಾಯುವ್ಯಕ್ಕೆ ಅಂದರೆ ಬಾತ್ರೂಮ್ ಹಾಗೂ ಶೌಚಾಲಯಕ್ಕೆ, ಹಾಗೂ ನಿಮ್ಮ ಮನೆಯ ವಾಯುವ್ಯಕ್ಕೆ ಅಂದರೆ ಬಾತ್ರೂಮ್ ಹಾಗೂ ಶೌಚಾಲಯ ದಿಕ್ಕು ಪಕ್ಕದ ಮನೆಯವರ ಈಶಾನ್ಯ ಅಂದರೆ ದೇವರ ಮನೆ ದಿಕ್ಕಿಗೆ ಬರುತ್ತದೆ. ಹೀಗಿರುವಾಗ ನಮ್ಮ ಅನಿಸಿಕೆ ಹಾಗೂ ನಂಬಿಕೆಗಳನ್ನು ಆಧರಿಸಿ ಜೀವಿಸಬೇಕಾಗುತ್ತದೆ. ಈ ಕೆಳಗೆ ಉದಾಹರಣೆಯನ್ನು ಚಿತ್ರದಲ್ಲಿ ಕೊಡಲಾಗಿದೆ. ಬೆಂಗಳೂರು ಅಂತಹ ಪಟ್ಟಣಗಳಲ್ಲಿ ಸೆಟ್ಬ್ಯಾಕ್ ಕಡಿಮೆ ಅಥವಾ ಬಿಟ್ಟಿರದೇ ಇಲ್ಲ. ಆಗ ವಾಸ್ತು ಅಳವಡಿಸಿದಾಗ ಒಬ್ಬರ ಪೂಜಾ ರೂಮ್ ಇನ್ನೊಬ್ಬರ ಬಾತ್ರೂಮ್ ಹಾಗೂ ಶೌಚಾಲಯಕ್ಕೆ ಅತಿ ಹತ್ತಿರವಾಗಿರುತ್ತದೆ. ಉದಾಹರಣೆಗೆ ದಕ್ಷಿಣಾಭಿಮುಖ ಇನ್ವೇಷನ್ಗಳನ್ನು ಪ್ಲಾನ್ನಲ್ಲಿ ಕೊಠಡಿಗಳ ಸ್ಥಾನಗಳನ್ನು ತೋರಿಸಲಾಗಿದೆ. ಮೊದಲೇದ್ದು ನೋಡಿ,
ಆಗ್ನೇಯಕ್ಕೆ ಅಡಿಗೆ ಮನೆ, ನೈಋತ್ಯಕ್ಕೆ ಮಾಸ್ಟರ್ ಬೆಡ್ರೂಮ್, ಮಧ್ಯಕ್ಕೆ ಹಾಲ್ ಮತ್ತು ಡೈನಿಂಗ್, ವಾಯುವ್ಯಕ್ಕೆ WC ಮತ್ತು ಬಾತ್, ಉತ್ತರಕ್ಕೆ ಚಿಲ್ಡ್ರನ್ಸ್ ಬೆಡ್ರೂಮ್, ಈಶಾನ್ಯಕ್ಕೆ ಟ್ಯಾಂಕ್ ಮತ್ತು ಪೂಜಾ ರೂಮ್. ಇದೇ ಥರನಾಗಿ ಬೇರೆ 2 ಪಕ್ಕದ ಸೈಟ್ಗಳು ಕೂಡ ಅವರವರ ವಿನ್ಯಾಸಗೊಳಿಸಿ ಕಟ್ಟುತ್ತಾರೆ. ಈಗ ಮೊದಲನೆಯ ಲೇಔಟಿನ ಅಥವಾ ಪ್ಲ್ಯಾನಿನ ಟ್ಯಾಂಕ್ ಮತ್ತು ಪೂಜಾ ರೂಮು ಎರಡನೇ ಲೇಔಟಿನ ಬಾತ್ ಮತ್ತು WC ಹತ್ತಿರ ಇದೆ. ಅದೇ ರೀತಿ ಎರಡನೆಯ ಮನೆಯ ಟ್ಯಾಂಕ್ ಮತ್ತು ಪೂಜಾ ರೂಮು ಮೂರನೇ ಮನೆಯ ಬಾತ್ರೂಮ್ ಮತ್ತು ಶೌಚಾಲಯಕ್ಕೆ ಹತ್ತಿರವಾಗಿರುತ್ತದೆ. ಈ ರೀತಿ ಇದು ಅನಿವಾರ್ಯ. ಆದ್ದರಿಂದ ಮುಖ್ಯವಾಗಿ ನಮ್ಮ ನಂಬಿಕೆಗಳನ್ನೇ ಆಧರಿಸಿ ವಾಸ್ತುವನ್ನು ಕೈಗೊಳ್ಳಬೇಕಾಗುತ್ತದೆ. ಪೂರ್ವಾಭಿಮುಖ ನಿವೇಶನವನ್ನು ಈ ದಿಕ್ಸೂಚಿಯಲ್ಲಿ ಹಾಗೂ ಪ್ಲ್ಯಾನ್ನಲ್ಲಿ ಕೊಠಡಿಗಳ ಸ್ಥಾನಗಳನ್ನು ತೋರಿಸಲಾಗಿದೆ. ಇದು ಕೂಡ ಒಂದು ಪ್ಲ್ಯಾನು. ಈ ಎಡಗಡೆ ಇರುವ ಚಿತ್ರದಲ್ಲಿ ಎಲ್ಲ ದಿಕ್ಕುಗಳನ್ನು ತೋರಿಸಲಾಗಿದೆ. ಅವುಗಳ ಏರಿಯಾಗಳನ್ನು ಕೂಡ ತೋರಿಸಲಾಗಿದೆ. ಹೆಚ್ಚು ಕಡಿಮೆ ಆ ಏರಿಯಾಗಳಲ್ಲಿ ಬರುವಂತೆ ಈ ಒಂದು ಪ್ಲ್ಯಾನನ್ನು ಮಾಡಲಾಗಿದೆ. ಇದರಲ್ಲಿ ಆಗ್ನೇಯಕ್ಕೆ ಅಡಿಗೆ ಮನೆ, ಮಧ್ಯಕ್ಕೆ ದಕ್ಷಿಣಕ್ಕೆ ಡೈನಿಂಗ್ ಹಾಗೂ ಪೂರ್ವಕ್ಕೆ ಹಾಲ್ ಮತ್ತು ಎಂಟ್ರನ್ಸ್, ಅಲ್ಲದೆ ಉತ್ತರಕ್ಕೆ ಮಕ್ಕಳ ಬೆಡ್ರೂಮ್ ಹಾಗೂ ನೈಋತ್ಯಕ್ಕೆ ಮಾಸ್ಟರ್ ಬೆಡ್ರೂಮ್ ಹಾಗೂ ವಾಯುವ್ಯಕ್ಕೆ ಬಾತ್ ಮತ್ತು WC ಈ ರೀತಿ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲ, ಈಶಾನ್ಯಕ್ಕೆ ಸಂಪ್ ಕೂಡ ಅಳವಡಿಸಲಾಗಿದೆ. ಬೇರೆ ಬೇರೆ ಕೊಠಡಿಗಳ ಕಿಟಕಿ ಹಾಗೂ ಬಾಗಿಲುಗಳ ಸೈಜುಗಳು. ಇಂಜಿನಿಯರಿಂಗ್ ಪ್ರಕಾರ ತಾಂತ್ರಿಕವಾಗಿ ಯಾವುದೇ ಕೊಠಡಿಗೆ ಬಾಗಿಲು ಹೊರತುಪಡಿಸಿ ಕಿಟಕಿಯ ಕ್ಷೇತ್ರವು ಉದ್ದ ಮತ್ತು ಅಗಲ ಕ್ಷೇತ್ರ, ಆ ರೂಮಿನ ನೆಲಹಾಸು ಅಂದರೆ ಫ್ಲೋರಿಂಗ್ ಕ್ಷೇತ್ರದ ಕನಿಷ್ಠ 10% 20% ಇರಬೇಕು. ಅಂದರೆ 10 ಅಡಿ ಬೈ 10 ಅಡಿ ಅಂದರೆ 100 ಚದರ ಅಡಿ ನೆಲಹಾಸು ಇದ್ದರೆ ಕಿಟಕಿಯ ಅಳತೆ ಕನಿಷ್ಠ 5 ಅಡಿ ಬೈ 4 ಅಡಿಯಾಗಿರಬೇಕು. ಅಂದರೆ 20 ಚದರ ಅಡಿ ಆಗುತ್ತದೆ. ಬಾಗಿಲು ಸಾಮಾನ್ಯವಾಗಿ ಪ್ರವೇಶ ಬಾಗಿಲು ಹೊರತುಪಡಿಸಿ ಎಲ್ಲ ಬಾಗಿಲುಗಳು 3 ಅಡಿ ಬೈ 7 ಅಡಿ ಅಂದರೆ 21 ಚದರ ಅಡಿಯಾಗುತ್ತದೆ. ಹೀಗೆ ಒಟ್ಟು 41 ಚದರ ಅಡಿ ಓಪನಿಂಗ್ ಆಗಿ ಆ ರೂಮ್ಗೆ ಒಳ್ಳೆಯ ಗಾಳಿ ಮತ್ತು ಬೆಳಕು ಬರಲು ಸಹಾಯಕಾರಿ ಆಗುತ್ತದೆ. ಇದು ಕನಿಷ್ಠ ಓಪನಿಂಗ್ ಆಗಿದ್ದು, ಒಂದು ವೇಳೆ ರೂಮಿಗೆ ಕನಿಷ್ಠ 2 ಕಿಟಕಿ ಹಚ್ಚಿದರೆ ಅಡ್ಡಗಾಳಿ ಕ್ರಾಸ್ ವೆಂಟಿಲೇಷನ್ದಿಂದ ರೂಮಿನಲ್ಲಿ ತಾಜಾ ಹಾಗೂ ಸ್ವಚ್ಛ ಗಾಳಿ ಬೀಸಿ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಹಾಯಕಾರಿ ಆಗುತ್ತದೆ. ಮುಖ್ಯ ಬಾಗಿಲು, ಮುಂಚೆ ಬಾಗಿಲು, ಹಾಲ್ ಮತ್ತು ವರಾಂಡ ಸರ್ವೇ ಸಾಮಾನ್ಯವಾಗಿ 4 ಅಡಿ ಬೈ 7 ಅಡಿ ಅಥವಾ ಮಾಲೀಕರ ಅಭಿರುಚಿ ಹಾಗೂ ಇಂಜಿನಿಯರ್ಗಳ ಅಥವಾ ಆರ್ಕಿಟೆಕ್ಟ್ಗಳ ವಿನ್ಯಾಸದಂತೆ ಹೆಚ್ಚಿನ ಅಳತೆಯ ಬಾಗಿಲು ಅಳವಡಿಸಬಹುದು. ಚೌಕಟ್ಟಿನ ಸೈಜನ್ನು 4 ಇಂಚು ಬೈ 6 ಇಂಚು ಅಳವಡಿಸುತ್ತಾರೆ. ಇದು ಸಹ ಮಾಲೀಕರ ಅಭಿರುಚಿ, ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ಗಳ ವಿನ್ಯಾಸದಂತೆ ಅಳವಡಿಸಬಹುದು. ಹಳೆಯ ಕಟ್ಟಡಗಳನ್ನು ಪರೀಕ್ಷಿಸಿದಾಗ ಬಾಗಿಲುಗಳಿಗೆ ಮೇಲೆ ವೆಂಟಿಲೇಟರ್ಗಳು ಅಳವಡಿಸುತ್ತಿದ್ದರು. ಇದರಿಂದ ಬಾಗಿಲು ಮುಚ್ಚಿದಾಗೂ ಗಾಳಿ ಬೆಳಕು ಬರುತ್ತಿತ್ತು. ಈಗ ಬಾಗಿಲ ಮೇಲೆ ವೆಂಟಿಲೇಟರ್ ಅಳವಡಿಸುವುದನ್ನು ಜನರು ಕಡಿಮೆ ಮಾಡಿದ್ದಾರೆ. ಆದರೆ ಕೆಲವರು ಮುಖ್ಯ ಬಾಗಿಲಿಗೆ ಪಕ್ಕಕ್ಕೆ ವೆಂಟಿಲೇಟರ್ ಅಳವಡಿಸುತ್ತಾರೆ. ಇದರಿಂದ ಬಾಗಿಲಿನ ಪಡಕನ್ನು ಮುಚ್ಚಿದಾಗೂ ಗಾಳಿ ಬೆಳಕು ಬರುವುದಲ್ಲದೆ ಅಪರಿಚಿತ ವ್ಯಕ್ತಿ ಬಂದಾಗ ಈ ವೆಂಟಿಲೇಟರ್ನಿಂದ ವ್ಯಕ್ತಿಯನ್ನು ನೋಡಿ ಬಾಗಿಲು ತೆಗೆಯಲು ಸಹಾಯಕಾರಿ ಆಗುತ್ತದೆ. ಪೂಜಾ ಕೋಣೆ ಸರ್ವೇ ಸಾಮಾನ್ಯವಾಗಿ 2 ಅಡಿ 6 ಇಂಚು ಬೈ 6 ಅಡಿ. ಎತ್ತರದಲ್ಲಿ 7 ಅಡಿ ಬದಲಾಗಿ 6 ಅಡಿ ಇಡುತ್ತಾರೆ. ಏಕೆಂದರೆ ಪೂಜಾ ರೂಮಿಗೆ ಹೋಗುವಾಗ ದೇವರಿಗೆ ಬಾಗಿ ಹೋಗಬೇಕು ಎಂಬ ನಂಬಿಕೆ. ಚೌಕಟ್ಟಿನ ಸೈಜನ್ನು 3 ಇಂಚು ಬೈ 4 ಇಂಚು ಅಳವಡಿಸುತ್ತಾರೆ. ಇದು ಸಹ ಮಾಲೀಕರ ಅಭಿರುಚಿ, ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ಗಳ ವಿನ್ಯಾಸದಂತೆ ಅಳವಡಿಸಬಹುದು. ಇಂದಿನ ಆಧುನಿಕ ಕಾಲದಲ್ಲಿ ಪೂಜಾ ರೂಮನ್ನು ಸಂಪೂರ್ಣ ಗಾಜಿನಿಂದ ಬಹಳ ಸುಂದರವಾಗಿ ನಿರ್ಮಿಸುತ್ತಾರೆ.
ಪೂಜಾ ರೂಮಿನ ಮೇಲ್ಛಾವಣಿಯನ್ನು ಮಾತ್ರ 10 ಅಡಿ ಬದಲಾಗಿ 7 ಅಡಿಗೆ ಹಾಕುತ್ತಾರೆ. ಮೇಲೆ ಸ್ಲ್ಯಾಬಿನ ತಳದವರೆಗೂ ಹಾಗೆ ಖುಲ್ಲಾ ಬಿಟ್ಟಿರುತ್ತಾರೆ. ಏಕೆಂದರೆ ನೆಲಮಹಡಿಯಲ್ಲಿರುವ ಪೂಜಾ ರೂಮಿನ ಮೇಲೆ ಮೊದಲನೇ ಮಹಡಿಯಲ್ಲಿ ಜನರು ನೇರವಾಗಿ ಪೂಜಾ ರೂಮಿನ ಮೇಲ್ಛಾವಣಿ ಮೇಲೆ ದೇವರ ತಲೆ ಮೇಲೆ ನಡೆದಾಡದಂತೆ ಆಗಬಾರದು ಎಂಬ ನಂಬಿಕೆ. ಈ ವಿಷಯ ಅವರವರ ಭಾವನೆಗೆ ಬಿಟ್ಟ ವಿಷಯವಾಗಿದೆ. ಅಡುಗೆ ಕೋಣೆ ಸರ್ವೇ ಸಾಮಾನ್ಯವಾಗಿ 3 ಅಡಿ ಬೈ 7 ಅಡಿ. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಮನೆ ಓಪನ್ ಇದ್ದು ಬಾಗಿಲು ಅಳವಡಿಸುವ ಪ್ರಶ್ನೆಯೇ ಬರುವುದಿಲ್ಲ. ವೆಟ್ ಕಿಚನ್, ಡ್ರೈ ಕಿಚನ್ ಮುಂತಾದ ಬದಲಾವಣೆಗಳು ಬಂದಿವೆ. ಇನ್ನು ಕೆಲವು ಮನೆಗಳಲ್ಲಿ ಅಡುಗೆ ಮನೆ ಜೊತೆಗೆ ಊಟದ ಹಾಲ್ ಇರುವುದುಂಟು. ಇನ್ನು ಮಾಸ್ಟರ್ ಬೆಡ್ರೂಮ್ ಸರ್ವೇ ಸಾಮಾನ್ಯವಾಗಿ 3 ಅಡಿ ಬೈ 7 ಅಡಿ. ಮಕ್ಕಳ ಕೋಣೆ ಅದು ಕೂಡ ಸರ್ವೇ ಸಾಮಾನ್ಯವಾಗಿ 3 ಅಡಿ ಬೈ 7 ಅಡಿ. ಬಾತ್ರೂಮ್ ಮತ್ತು ಶೌಚಾಲಯ ಸರ್ವೇ ಸಾಮಾನ್ಯವಾಗಿ 2.5 ಅಡಿ ಅಥವಾ 2 ಅಡಿ 6 ಇಂಚು ಬೈ 7 ಅಡಿ ಅಳವಡಿಸಲಾಗುತ್ತದೆ. ಸಂಪೂರ್ಣ ವಾಸ್ತು ಅಳವಡಿಸಿದ ಹಾಗೂ ವಾಸ್ತುವಿನಂತೆ ಮಾರ್ಪಡಿಸಿದ ಮನೆಗಳಲ್ಲಿಯೂ ಅನೇಕ ಸಾವು ನೋವುಗಳು ಸಂಭವಿಸಿರುವುದನ್ನು ಕಣ್ಣಾರೆ ಕಾಣುತ್ತೇವೆ. ವಾಸ್ತು ಅಳವಡಿಸಿದ ಮನೆಗಳಲ್ಲಿ ಕೇವಲ ಅಭಿವೃದ್ಧಿ ಹೊಂದಿದ ಉದಾಹರಣೆಗಳನ್ನಷ್ಟೇ ತೋರಿಸಲಾಗುತ್ತದೆ. ಸಾವು ಮತ್ತು ದುಃಖ ಇಲ್ಲದ ಮನೆಯೇ ಇಲ್ಲ. ಸಂಪೂರ್ಣ ಸರಿ ಹಾಗೂ ತಪ್ಪು ಎಂಬ ನಂಬಿಕೆ ಅಷ್ಟೇ ಸತ್ಯ. ಮಾನಸಿಕವಾಗಿ ಸದೃಢ ಇರುವ ವ್ಯಕ್ತಿ ಅಥವಾ ದಂಪತಿಗಳಿಗೆ ವಾಸ್ತು ಅಳವಡಿಸುವ ಅವಶ್ಯಕತೆ ಇಲ್ಲ. ಇಂಥವರು ಎಂಜಿನಿಯರ್ ಹಾಗೂ ಆರ್ಕಿಟೆಕ್ಟ್ರವರ ಮಾರ್ಗದರ್ಶನದಂತೆ ಉತ್ತಮ ಗಾಳಿ, ಬೆಳಕು, ವಿಶಾಲವಾದ ಕೊಠಡಿಗಳನ್ನು ಅಳವಡಿಸಿ ಆನಂದದಿಂದ ಜೀವನವನ್ನು ಕಳೆಯಬಹುದು. ಚಿತ್ರ 1ರಲ್ಲಿ ತೋರಿಸಿದ ಮಹಿಳೆ ವಾಸ್ತು ಅಳವಡಿಸಿದಾಗ ಅಭಿವೃದ್ಧಿ ಹೊಂದಿ ಆಶ್ಚರ್ಯಚಕಿತಳಾಗಿದ್ದಾಳೆ. ಅದೇ ಚಿತ್ರ 2ರಲ್ಲಿ ತೋರಿಸಿದ ಪುರುಷ ಹೆಚ್ಚಿನ ಹಣ ಖರ್ಚು ಮಾಡಿ ವಾಸ್ತು ಅಳವಡಿಸಿಯೂ ಯಾವುದೇ ಅಭಿವೃದ್ಧಿ ಹೊಂದದೆ ತೊಂದರೆಗೆ ಒಳಗಾಗಿದ್ದಾನೆ. ಇದರ ಮೇಲೆ ವಾಸ್ತು ಅಳವಡಿಸಬೇಕೋ ಬೇಡೋ ಎಂಬ ಆಯ್ಕೆಯನ್ನು ವೀಕ್ಷಕರ ವಿಚಾರ ಹಾಗೂ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ. ಆದರೆ ತಾಂತ್ರಿಕವಾಗಿ ಅಳವಡಿಸುವುದು ಅವಶ್ಯ ಎಂದು ಒಬ್ಬ ಇಂಜಿನಿಯರನ್ನಾಗಿ ನಾನು ಸಲಹೆಯನ್ನು ಕೊಡುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು.